ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ನಮ್ಮ ಅಕ್ಕ ಮನೆಯಲ್ಲಿ ನಮ್ಮ ಅಕ್ಕನ ಜೊತೆಗೆ ಕಳೆದಂಥ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ಇಲ್ಲಿ ನಾನು ತೋರಿಸಿದ್ದು ನರ್ಸರಿ. ಅಕ್ಕ ಮನೆ ಮುಂದೆನೇ ಒಂದು ನರ್ಸರಿ ಮಾಡ್ಕೊಂಡಿದ್ದಾರೆ. ಇನ್ನು ಅವರ ಮನೆ ಹಿಂದೆ ಆಗಿರ್ಬೋದು ಒಂಥರ ತೋಟ ಥರನೇ ಮಾಡ್ಕೊಂಡಿದ್ದಾರೆ. ಗ್ರೀನರಿ ಆಗಿದೆ, ನೇಚರ್ ಅಂತೂ ಸೂಪರ್ ಆಗಿದೆ. ನನಗೆ ಅಲ್ಲಿಗೆ ಹೋದರೆ ಬರೋದಕ್ಕೆ ಮನಸ್ಸಾಗಲ್ಲ ಅಂತಲೇ ಹೇಳ್ಬೋದು. ಅಲ್ಲಿ ನಾನು ಹತ್ತತ್ರ ಒಂದು ವಾರನೇ ಇದ್ದೆ. ಇನ್ನು ನಾನು ಇವ್ರ ಮನೆ ತೋರಿಸ್ತಾ ಇದ್ದೀನಿ. ಇದು ಹೊರಗಡೆ ಈ ರೀತಿ ಇದೆ. ಇನ್ನು ಇಲ್ಲಿ ಬಂದು ಏನಂತಾರೆ ಎಲೆ, ವಿಳ್ಯದೆಲೆ ಅಂತೂ ತುಂಬ ಚೆನ್ನಾಗಿ ಹಬ್ಬಿದೆ. ಇನ್ನು ಎಂಟ್ರೆನ್ಸಲ್ಲಿ ಒಂದು ಚಿಕ್ಕ ಹಾಲ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಒಂದು ದೊಡ್ಡ ಹಾಲ್ ಸಿಗುತ್ತೆ. 2 ರೂಮ್ ಬರುತ್ತೆ. ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಎಲ್ಲನೂ ತೋರಿಸ್ತಾ ಇದ್ದೀನಿ. ಇನ್ನು ಇದು ಅಟ್ಟ ಮೇಲ್ಗಡೆ ಒಂದು ಸ್ಟೆಪ್ಸ್ ಬರುತ್ತೆ. ಇನ್ನು ದೇವ್ರ ಮನೆ, ನೆಕ್ಸ್ಟು ಅಡುಗೆ ಮನೆ, ವಾಶ್ರೂಮು, ಇಲ್ಲಿ ಕೊಟ್ಟಿಗೆ, ಮತ್ತೆ ಕೊಟ್ಟಿಗೆಯಿಂದನೇ ಇನ್ನೊಂದು ಡೋರ್ ಸಿಗುತ್ತೆ. 2 ಡೋರ್ ಇದೆ ಇಲ್ಲಿ. ಅಷ್ಟಾಗಿ ನಾನು ಡೀಟೇಲ್ ಆಗಿ ಮನೆನ ತೋರಿಸಿಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ಅಪ್ಪ ಏನ್ ಮಾಡ್ತಿದ್ದೆ? ಅದೇನೋ ರೆಡಿ ಮಾಡ್ತಿತ್ತಲ್ಲ, ಅದೇನದು? ಪಂಚಮೂತ್ರ ಅಲ್ಲ, ಕರೆಕ್ಟ್ ಹೇಳ್ಬೇಕು. ಪಂಚಾಮೃತ, ಪಂಚಾಮೃತ. ಹೋಗು ಪ್ಲೇಟ್ ಕೊಳಿಸ್ಕೊ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು ನೀವು, ನನ್ನ ಮಗಳನ್ನ ಅವ್ರ ತಾತ ಎತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಎಲ್ಲೋ ಒಂದು ಕಡೆ ಜಲ ಸ್ಟಾರ್ಟ್ ಆಗಿದೆ. ಮಕ್ಕಳೇ ಹಾಗಲ್ವಾ? ಇನ್ನು ನನ್ನ ಮಗಳು ಮಲ್ಕೋಬೇಕಂದ್ರೆ ನಾನು ಪಕ್ಕದಲ್ಲಿರಬೇಕು, ಇಲ್ಲಾಂದರೆ ಜೋಲಿ ಇರಬೇಕು. ಸೊ ಹಾಗಾಗಿ ಇವ್ರ ಮನೆಯಲ್ಲೂ ಒಂದು ಜೋಲಿ ಕಟ್ಟಿಸ್ದೆ ಅವಳು ನಮ್ಮ ಮಲ್ಕೊಳ್ಳೋಕ್ಕೆ. ಏನಾ ಇನ್ನು ನನ್ನ ಮಗ ಅಂತೂ ತಂಗಿ ಪಾಪಾಗೆ ಜೋಲಿ ಕಟ್ಟಿರೋದು ನೋಡ್ಬಿಟ್ಟು ನನಗೂ ಜೋಲಿ ಬೇಕು ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿಗೆಯಲ್ಲಿ ಜೋಲಿ ಕಟ್ಟಿಸ್ಕೊಂಡು ಆಟ ಆಡ್ತಿದ್ದಾನೆ. ಇದು ನೆಕ್ಸ್ಟು ನಾನು ತೋರಿಸೋದು ಅವನು ಯಾವ ರೀತಿ ಅಂಗನವಾಡಿಗೆ ಹೋಗೋದಕ್ಕೆ ಎಷ್ಟು ನಾಟಕಗಳು ಮಾಡ್ತಾನೆ ನೋಡಿ. ಅಲ್ಲ, ಇವನು ಮಕ್ಳು ಕೊಡಕ್ಕೆ ಡೈಲಿ ಮನೇಲಿ ಚಾಕ್ಲೇಟ್ ಇರಬೇಕು. ಗುಂಡು ಎಷ್ಟು ಜನ ಇದ್ದಾರೆ? 3 ಜನಕ್ಕೆ ಜಾಸ್ತಿ ಬೇಕಾ? ಎಷ್ಟು ಬೇಕು? ಬಾಟ್ಲಿಗೆ ನೀರು ತುಂಬ್ಯಾರು, ಅದರಲ್ಲೇ ಐತೆ ಬಟ್ಟೆಗಳು. ಬೇಜಾರಾಗೈತೆ ನಂಗೆ, ರಜೆ ಬೇಕು ಅಂದ್ಬಿಟ್ಟು ನಾಳೆಗೆ ರಜೆ ಹಾಕ್ಬಿಟ್ಟು ಏನು ಹೇಳೋ ಮಾತಾಡೋ. ಹೊಟ್ಟೆ ನೋವಾದ್ರೆ ಅವನು ಹೂ ಅಂತ ನಮ್ಮಲ್ಲೇ. ಅಣ್ಣ ನಿನ್ ಜುಟ್ಟು ಬಹಳ ಚೆನ್ನಾಗಿ ಕಾಣಿಸ್ತೈತೆ. ಹೊಟ್ಟೆ ನೋವು.
ಹೊಟ್ಟೆ ನೋಯ್ತೈತಾ ಹ್ಞೂ ಅಂದ್ರೆ ಡಾಕ್ಟರ್ ಇಂಜೆಕ್ಷನ್ ಹಾಕ್ಬಿಟ್ಟು ಹ್ಞೂ ಅಂದ್ರೆ ಕಷ್ಟ ಹ್ಞೂ ಅಂದ್ರೆ ಕಷ್ಟ ಬಾತ್ರೂಮ್ ಹೋದ್ರೆ ಬಾತ್ರೂಮ್ ಹೋಗ್ಲಿ ಅಲ್ಲೇ ಇನ್ನೊಂದ್ ಚಡಿ ಹಾಕಿದ್ದೀನಿ ನಿನ್ ತಾತ ಒಂದ್ ನೆಪ ಹೋಗೋ ಟೈಮಲ್ಲಿ ಒಟ್ ನೋವ ಅದ್ ನೋವ ಇದ್ ನೋವ ಅಂತ ಹೇಳ್ಬೇಡ್ರಿ ಏನವ ಚಪ್ಲಿ ಹಾಕೋ ಆಯ್ತು ಹೋಗೋಣ ಚಪ್ಲಿ ಹಾಕೋ ಹೊಟ್ಟೆ ಕೈ ಹಿಡ್ಕತಾವಲೆ ಹೇಳಿದ್ದೀನಿ ಪಕ್ಕ ಮಾಡ್ಬೇಕಾ ಅಲ್ಲೇ ಬಿಡೋಗು ಚಡ್ಡಿ ಐತೆ ಕಣಂತ ಸುಮ್ನಿರಪ್ಪ ಚಡ್ಡಿ ಐತೆ ಲಂಗನ್ ಮಾಡಿ ನೀನ್ ಅದು ನೀನು ಸುಮ್ನೆ ಇರೋ ಅವ್ನು ಮಾಡಿ ನೀನ್ ಇದೇ ಮಾಡ್ತೀಯ ಒಂದ್ ನಿಮಿಷ ಕಕ್ಕ ಮಾಡ್ತೀಯಾ ಹೊಟ್ಟೆ ನೋಯ್ತೈತಾ ಹೊಟ್ಟೆ ನೋಯ್ತೈತಾ ಹೊಟ್ಟೆ ನೋಯ್ತೈತೆ ಅಂದ್ರೆ ಡಾಕ್ಟರ್ ಅವ್ರೆ ಅಲ್ಲೇ ಇಂಜೆಕ್ಷನ್ ಮಾಡಿಸ್ತೀನಿ ಇಲ್ಲಿಗೆ ಎರಡು ಚೀಕತ ಚಿತ್ತರ್ ಹಿಂಗೆ ಏನು ನಡಿ ಮತ್ತೆ ಏನಿಲ್ಲ ಕಾರಣ ಕಾಯ್ತಾ ಇರ್ತಾರೆ ಸರ ಚೆನ್ನಾಗ್ ಕೊಟ್ಟ ನೀನು ಗುಂಡು ಬಾಯ್ ಏನಿ ಬಾಯ್ ಅಮ್ಮ ಬಾಯ್. ನೆಕ್ಸ್ಟು ಅಕ್ಕ ಕೈಯಲ್ಲಿ ಏನೋ ಸೊಪ್ಪು ಹಿಡ್ಕೊಂಬರ್ತಿದ್ದಾಳೆ ಅದೇನಂತ ಕೇಳೋಣ ಬನ್ನಿ. ಏನದು? ಇದು ನಿಂಬೆ ಹುಲ್ಲು ಅಂತ, ಲೆಮನ್ ಗ್ರಾಸ್ ಅಂತ ಇಂಗ್ಲೀಷಲ್ಲಿ. ಎಲ್ಲ ಸ್ಮೆಲ್ ಮಾಡ್ತೀನಿ. ದೊಡ್ಡವರು ಚಿಕ್ಕವರು ಎಲ್ಲರೂ ಬಿಸಿನೀರಿಗೆ ಹಾಕೊಂಡು. ಇದು ಕಬ್ನಲ್ಲಿ ಬರ್ತದಲ್ಲ ಆ ಥರ ಸ್ಮೆಲ್ ಐತೆ. ಬಿಸಿನೀರಿಗೆ ಹಾಕ್ಬಿಟ್ಟು ನಾವು ದೊಡ್ಡವರು ಚಿಕ್ಕವರು ಇಬ್ಬರು ಸ್ನಾನ ಮಾಡಿದ್ರೆ ಇನ್ಫೆಕ್ಷನ್ ಏನೋ ಇದ್ರೂ ಕಡಿಮೆ ಆಗುತ್ತೆ. ಮೂಸು ಇವಾಗ ಸ್ಮೆಲ್ ಬರ್ತೈತೆ, ಚೆನ್ನಾಗಿರುತ್ತೆ. ಅದು ಇವಾಗ ಕಿತ್ತಿರೋದಲ್ವ, ಹಂಗೆ ಒಂದು 2 ನಿಮಿಷ ಬಿಟ್ಟಿದ್ದು ಮಾಡು, ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಬಾಡಿನ ಫುಲ್ ಒಂದು ಸ್ವಲ್ಪ ಗಮ್ ಅನ್ನತ್ತೆ, ಕುದಿಯೋ ನೀರಿಗೆ ಹಾಕ್ಬಿಟ್ಟು ಮಾಡಿದ್ರೆ. ನರ್ಸರಿ ನೋಡ್ಕೊಳ್ಳೋ ಜವಾಬ್ದಾರಿ ಮಾವಂಗೆ ವಹಿಸಿದ್ದಾರೆ. ಇವರು ಒಂದು ಗಿಡ ಮಾರಿ 200 ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಆ 200 ರೂಪಾಯಿನೂ ಬಿಟ್ಟಿಲ್ಲ. ಅತ್ತೆ ಸೊಸೆದಿರು ನೋಡಿ ಹೇಗಿದೆ. 200 ರೂಪಾಯಿ ನಿಮಗೆ ಎಷ್ಟು ಸುಲಭ ಅನ್ಕೋತಿಲ್ಲ. 500 ರೂಪಾಯಿ ಕೊಡಪ್ಪ. 500 ರೂಪಾಯಿ ನೋಡಿದ್ದಾನೆ. ವೆಂಟ್ ಬಂದಿರ್ತಾನೆ, ಒಂದು ಸೀರೆ ತರಬೇಕು. 500 ರೂಪಾಯಿ ಕೊಡಿ. ನೀನು ನಿಮ್ಮ ಮನೆ 200 ರೂಪಾಯಿ ಅಲ್ಲಿ 300 ರೂಪಾಯಿ ಕೊಡೋದು. 500 ರೂಪಾಯಿ ಇಟ್ಕೊಂಡು ನೆನೆ 100 ರೂಪಾಯಿ ಕೊಡ್ತಾರೆ. 100 ರೂಪಾಯಿ ಕೊಡೋದ ನೀನು? 100 ರೂಪಾಯಿ ಒತ್ಕೊಯ್ತಿದ್ದೀರಿ, ಒತ್ಕೊಳ್ಳಿ. ಅಂಗನವಾಡಿಯಿಂದ ನನ್ನ ಮಗ ಅವ್ನ ಫ್ರೆಂಡ್ನ ಕರ್ಕೊಬಂದಿದ್ದಾನೆ. ಅವನಿಗಿಂತ ಅವ್ನ ಫ್ರೆಂಡೇ ಹೈಟ್ ಇದ್ದಾನೆ, ದೊಡ್ಡವನ ಥರ ಕಾಣಿಸ್ತಿದ್ದಾನೆ. ಇವನು ಅವನ ಫ್ರೆಂಡ್ ಅಂತೆ. ನಿನ್ಗೇನು ತೂತುಕವನೆ ಸಿಸ್ವರ ಕೂತನಾ? ನಿಮ್ಮ ಅಪ್ಪನಂಗೆ ಮೋಟ ಬಾ. ಬಾ, ಎಲ್ಲಿ ಕರ್ಕೊಯ್ತಿದ್ಯಾ? ಮನೆ ಒಳಕ್ಕೆ. ಸರಿ, ಮನೆಗೆ ಹೋಗಿ ಬರ್ತಾನೆ ಬಿಡು. ಹಾಂ ಬಾ, ನೀನು ಅಲ್ಲಿವರೆಗೆ ಆಟ ಆಡ್ಕೊ ಬಾ, ಬರ್ತಾನೆ. ಅವ್ರ ಅಮ್ಮ ಯೋಚನೆ ಮಾಡ್ತಾ ಇರುತ್ತೆ, ನನ್ನ ಮಗ ಇನ್ನೂ ಬಂದಿಲ್ಲ ಅಂತ. ಮನೆಗೆ ಹೋಗಿ ಬ್ಯಾಗ್ ಇಟ್ಬಿಟ್ಟು ಬರ್ತಾನೆ. ಬಾ ಬಪ್ಪ. ಕೊಟ್ಟಿಗೆ ಗಲೀಜು, ನನಗೆ ಹೊರಗಡೆ ಜೋಲಿ ಕಟ್ಕೊಡು ಅಂತ ಹೇಳ್ಬಿಟ್ಟು ಹೊರಗಡೆ ಕಟ್ಸ್ಕೊಂಡು ಆಟ ಆಡ್ತಿದ್ದಾನೆ. ಇನ್ನು ವಂಶು ಇರೋವರೆಗೂ ನಾನು ಅವಳನ್ನ ಕೊಟ್ಟಿಗೆಲೇ ಸ್ನಾನ ಮಾಡಿಸಿದ್ದೀನಿ, ಓಪನ್ ಸ್ಪೇಸಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗ ಎಷ್ಟು ತೀಟೆ ಅಂದರೆ ಆ ನಾಯಿಗೆ ಎಷ್ಟು ಟಾರ್ಚರ್ ಕೊಡ್ತಾನೆ ನೋಡಿ. ಆ ನಾಯಿ ಮೇಲೆ ಕುತ್ಕೊಳ್ಳೋದಕ್ಕೆ ಹೋಗ್ತಿದ್ದಾನೆ. ನೆಕ್ಸ್ಟು ನಮ್ಮ ಅಕ್ಕ ಇದೆಲ್ಲ ಅವ್ರ ಅತ್ತೆ ಬಂದು ನಾಟಿ ಕೋಳಿ ಸಾರು ಜೊತೆಗೆ ತಟ್ಟೆ ಇಡ್ಲಿ ಸೂಪರಾಗಿ ಮಾಡ್ತಾರೆ. ನಾನು ಹೋದಾಗೆಲ್ಲ ಅದು ಮಿಸ್ಸೇ ಇಲ್ಲ. ಹಾಗಾಗಿ ನಾನು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಇಬ್ಬರು ದಂಪತಿಗಳು ಸೇರಿಕೊಂಡು ನಾಟಿ ಕೋಳಿ ಸಾರು ಮತ್ತು ತಟ್ಟೆ ಇಡ್ಲಿ ಮಾಡ್ತಿದ್ದಾರೆ. ತಟ್ಟೆ ಇಡ್ಲಿ ಅವ್ರ ಅತ್ತೆನೇ ಮಾಡಬೇಕಾಗಿತ್ತು, ಬಟ್ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ತಟ್ಟೆ ಇಡ್ಲಿ ಇವಳು ಮಾಡ್ತಾಯಿದ್ದಾಳೆ. ಅದಕ್ಕೆ ಬೇಕಾಗಿರೋ ಹಿಟ್ಟೆಲ್ಲ ಅವರೇ ರುಬ್ಬಿಟ್ಟಿದ್ರು. ಇನ್ನು ನೆಕ್ಸ್ಟು ನನ್ನ ವಂಶು ಬಂದು ನಮ್ಮ ಅಕ್ಕನ ಮಾವನ ಎಷ್ಟು ಹಚ್ಕೊಂಬಿಟ್ಟಿಲ್ಲ ಅಂದರೆ, ಅವರೆಲ್ಲಾದರೂ ಹೋದ್ರೆ ಹೇಳ್ತಾ ಇದ್ಲು, ಅವ್ರ ಕೈಲೇ ಊಟ ಮಾಡಿಸ್ಕೊತಿದ್ಲು. ಏನಂತ ಗೊತ್ತಿಲ್ಲ, ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ಅವರೊಬ್ಬರನ್ನ ಬಿಟ್ಟು, ಅಷ್ಟು ಚೆನ್ನಾಗಿ ಹಚ್ಕೊಂಡಿದ್ಲು. ನನ್ನ ಮಗ ನಮ್ಮ ಬಾವ ಇದ್ದಾರಲ್ಲ, ಅವರ ಮಾವನ ಜೊತೆ ಹೋಗಿದ್ದ ಒಂದು ರೌಂಡು ಊರೆಲ್ಲ ಸುತ್ತಾಡ್ಕೊಂಡು ಬಂದಿದ್ದಾನೆ. ಈಗ ನೋಡಿ ಹೆಂಗೆ ನಿಂತಿದ್ದಾನೆ.
ಎಲ್ಲೋಗಿದೆ ಎಲ್ಲೋಗಿದೆ ನೀನು ಹೇಳೋವರೆಗೂ ಒಳಗೆ ಬಿಡಲ್ಲ. ಎಲ್ಲೋಗಿದೆ ಹೇಳು. ಏನು ತಗೊಬಂದೆ? ಯಾಕೆ ಮತ್ತೆ ಯಾಕೆ ಹೋಗಿದೆ ಅಂಗಡಿಗೆ? ಎಲ್ಲೆಲ್ಲಿ ಹೋಗಿದ್ದೆ? ದನಿನ್ ಫಾರ್ಮ್ಗೆ. ಏನು ಮಾಡ್ತವೆ ದನ ಎಲ್ಲ? ಕಕ್ಕ ಮಾಡ್ತಿದ್ವಾ? ನೀನೇನು ಮಾಡ್ತಿದ್ದೆ? ಅದು ನೋಡ್ಕೊಂಡಿದ್ದ? ಕ್ಲೀನ್ ಮಾಡಲಿಲ್ವಾ? ಹ್ಞೂ ಸ್ನಾನ ಮಾಡಲ್ವಾ? ಮಾಡ್ತೀನಿ. ಎಲ್ಲಿ? ಇಲ್ಲ ಇಲ್ಲಲ್ಲ, ಅಲ್ಲಿ ಭಾಗ್ಯಮ್ಮ ಮನೆಗೆ ಹೋಗು. ಮಾಡ್ಕೊಬತ್ತೀಯಾ? ಬಾ ಒಳಗೆ ಇಡೋ, ತೆಗಿತೀನಿ. ನಡಿ ಸ್ನಾನ ಮಾಡ್ಕೊಂಡು ನಡಿ. ಯಾರ್ದು? ನಿಂದು ಉಡ್ತಪ್ಪನ? ವ್ಲಾಗ್ ಸ್ಟಾರ್ಟ್ ಮಾಡ್ತೀವಲ್ವಾ ಹಾಯ್ ಫ್ರೆಂಡ್ಸ್ ಅಂತ, ಹಾಗೆ ಅವನೊಂದು ವ್ಲಾಗ್ ಥರ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ನಾನು ವಿಡಿಯೋಗಳನ್ನ ಮಾಡಿದ್ದು ನಾವು ನೋಡ್ತಾ ಇರ್ತಾನಲ್ವ, ಅದೇ ಥರ ಇಮಿಟೇಟ್ ಮಾಡ್ತಾ ಇದ್ದಾನೆ. ಇವಾಗ ನಮ್ಮ ಅಕ್ಕ ಇದ್ದಾರಲ್ಲ, ಅವ್ರ ಅತ್ತೆ ತಂಗಿ ಮನೆಗೆ, ಇದು ಅವರ ಅಕ್ಕ ಮನೆ, ಇಲ್ಲೇ ತಂಗಿ ಮನೆ ಇದೆ, ಹಿಂದೆ ಮನೆಯೇ ಅಷ್ಟೇ. 2 ಪಾತ್ರೆ ಇದ್ವು ಅಂತ ಕೊಡಕ್ಕೆ ಬರ್ತಾಯಿದ್ದೀನಿ. ಹಾಂ, ನನ್ನ ಮಗ ನೋಡಿ ಆ ನಾಯಿಗೆ ಎಷ್ಟು ಟಾರ್ಚರ್ ಕೊಡ್ತಾನೆ. ಆ ಟಾರ್ಚರ್ನ ಆ ನಾಯಿ ಸಹಿಸ್ಕೊಳ್ಳುತ್ತೆ. ಅವನಿಗೆ ಕಚ್ಚೋದು ಇಲ್ಲ, ಏನೂ ಮಾಡೋದಿಲ್ಲ. ಅದೇನು ಮಾಡ್ತು ನಿನಗೆ? ಏನು ಮಾಡ್ತು? ಮತ್ತೆ ಯಾಕೆ ಹಂಗೆ ಟಾರ್ಚರ್ ಕೊಡ್ತಿದ್ಯಾ? ಕಚ್ಚಕ್ಕಲ್ಲ, ಅದ್ರ ಮೇಲೆ ಕುತ್ಕೊಳಕ್ ಹೋಯ್ತವನೆ. ಏ ನಮ್ದೇ ತಾನೆ ಅದು ನಾಯಿ, ಬೇಡ ಹೊಡಿಬಾರ್ದು, ಬಾ. ಇನ್ನು ನೆಕ್ಸ್ಟು ನಾನು ಇದ್ದಿದ್ದು 1 ವಾರದಲ್ಲಿ 1 ದಿನ ಬಂದು ಊರಲ್ಲಿ ಒಂದು ಹಬ್ಬ ಆಯಿತು. ದೊಡ್ಡಮ್ಮನ ಹಬ್ಬ, ಚಿಕ್ಕಮ್ಮನ ಹಬ್ಬ ಅಂತೆ. ಆ ಹಬ್ಬಕ್ಕೆ ಮನೇಲಿ ಅಡುಗೆ ಮಾಡಿ ದೇವಸ್ಥಾನಕ್ಕೆ ತೊಗೊಂಡೋಗಿ ಎಡೆ ಇಡಬೇಕು. ಅದರಲ್ಲಿ ಬಂದು ಒಂದಿನ ಬಂದು ವೆಜ್ಜಲ್ಲಿ ಶಾವಿಗೆ ಮಾಡಬೇಕಿತ್ತು. ಅದ್ರ ಕಾಂಬಿನೇಷನ್ ಆಗಿ ಮೊಳಕೆ ಕಾಳು ಸಾರು ಜೊತೆಗೆ ಕಾಯಿ ಹಾಲು, ಇದು ಕಾಂಬಿನೇಷನ್. ಇವನೇನು ತಿಂತಾ ಇದ್ದಾನೆ? ಈ ಶಾವಿಗೆ ನೋಡಿದಾಗೆಲ್ಲ ನನಗೆ ನೆನಪಾಗೋದು ನಮ್ಮಮ್ಮ. ಯಾಕಂತ ಹೇಳಿದ್ರೆ ನಮ್ಮಮ್ಮಗೆ ನಾವು 3 ಜನ ಮಕ್ಕಳು ಕೂಡ ಆ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ಈ ಶಾವಿಗೆ ತಿಂದ ಮೇಲೆ ನಮ್ಮಮ್ಮಂಗೆ ನಾವು ಹುಟ್ಟಿರೋದಂತೆ. ಒಂದು ಬಯಕೆ ಇತ್ತಂತೆ ನಂಗೆ ಶಾವಿಗೆ ತಿನ್ನಬೇಕು ಅಂತ. ಈ ಬಯಕೆ ತೀರಿದ ಮೇಲೆ ನಾವು ಡೆಲಿವರಿ ಆಗಿರೋದು, ನಾವು 3 ಜನ ಮಕ್ಕಳು. ಇನ್ನು ನೆಕ್ಸ್ಟು ಮನೇಲಿ ಎಲ್ಲ ಥರ ಕೆಲಸನ ಮುಗಿಸಿ, ಪೂಜೆ ಮುಗಿಸಿ, ದೇವ್ರಿಗೆ ಕೊಡಬೇಕಾಗಿರೋ ಎಡೆ ಏನಿದೆ ಮನೇಲಿ ಮಾಡಿರೋ ಸ್ಪೆಷಲ್ ಅಡುಗೆ, ಅದನ್ನು ಕೂಡ ತೊಗೊಂಡು ದೇವಸ್ಥಾನಕ್ಕೆ ಬಂದ್ವಿ. ಈ ಮಧ್ಯದಲ್ಲಿ ಮಾವ ಕೂಡ ಸಿಕ್ಕರು. ಅವ್ರ ಕೈಗೆ ಒಂಚೂರು ಕೊಟ್ಬಿಟ್ಟೆ, ಆರಾಮಾಗಿ ದೇವಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಆದಷ್ಟು ಲೇಟಾಗಿ ದೇವಸ್ಥಾನಕ್ಕೆ ಬಂದ್ವಿ. ಯಾಕಂತ ಹೇಳಿದ್ರೆ ತುಂಬ ಜನ ಇರ್ತಾರೆ. ಆ ನುಗ್ಗಲ್ಲಿ ಅಕ್ಕ ಆಗಿರ್ಬೋದು, ನಮ್ಮ ಪಾಪು ಆಗಿರ್ಬೋದು, ಹಿಂಸೆ ಆಗುತ್ತೆ. ಮೊದಲೇ ಅಕ್ಕಂಗೆ ಆಕ್ಸಿಡೆಂಟ್ ಆಗಿದೆ, ಅಷ್ಟಾಗಿ ಅವಳು ಕಂಫರ್ಟಬಲ್ ಇಲ್ಲ. ಹಾಗಾಗಿ ಆದಷ್ಟು ಲೇಟಾಗೇ ಬಂದ್ವಿ. ಇನ್ನು ಇಲ್ಲಿ ನಾನು ದೊಡ್ಡಮ್ಮ ಚಿಕ್ಕಮ್ಮನ ಹಬ್ಬ ಅಂತ ಹೇಳಿದ್ದೆ ಅಲ್ವಾ, ಆ ದೊಡ್ಡಮ್ಮ ಮತ್ತು ಚಿಕ್ಕಮ್ಮನ ದೇವ್ರುಗಳನ್ನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟು ದರ್ಶನ ಮಾಡಿಕೊಂಡು ಆರತಿ ತೊಗೊಂಡು ಒಳಗಡೆ ಎಂಟ್ರಿ ಕೊಟ್ವಿ. ಒಳಗಡೆ ದೇವ್ರನ್ನು ನಾನು ತೋರಿಸ್ತೀನಿ. ಇನ್ನು ಒಳಗಡೆ ನೋಡಿ ಈ ರೀತಿ ಇದೆ ದೇವಿ. ಇನ್ನು ದೇವಸ್ಥಾನ ದರ್ಶನ ಎಲ್ಲ ಆದಮೇಲೆ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಹಬ್ಬದ ಅಡುಗೆ ಏನಿದೆ ಅದನ್ನು ಊಟ ಮಾಡ್ತಾ ಇದ್ದೀವಿ. ಗುಂಡು ತಟ್ಟೆ ಎತ್ಕ ಕುಡಿ.
ಎರಡ್ ಕೈಲಿ ಎತ್ಕೋ ನೆಕ್ಸ್ಟು ಮಾರ್ನಿಂಗ್ ಟಿಫನ್ಗೆ ಅಕ್ಕನೂ ಭಾವನೂ ಸೇರಿಕೊಂಡು ಟಿಫನ್ಗೆ ರೆಡಿ ಮಾಡ್ತಾಯಿದ್ರೆ ಏನೂ ಇಲ್ಲ, ಚಿತ್ರಾನ್ನ ಲೆಮನ್ ರೈಸ್ ಅಷ್ಟೇ. ಇದಕ್ಕೆ ಇಬ್ಬಿಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ಬಟ್ ಅವರಿಬ್ಬರ ಜೊತೆಗೆ ಸೇರಿಕೊಂಡು ಅಡುಗೆ ಮಾಡ್ತಿರೋದು ನೋಡಿ ಖುಷಿ ಆಯಿತು. ಮತ್ತು ನೆಕ್ಸ್ಟು ವೆಜ್ ಒಂದು ನಾನ್ ವೆಜ್ ಒಂದು ಹಬ್ಬಕ್ಕೆ ಅಂತ ಹೇಳಿದ್ದೆ ಅಲ್ವಾ, ನಾನ್ ವೆಜ್ ದಿನವೂ ಅಷ್ಟೇ ನಾಟಿ ಕೋಳಿ ಸಾರು ಮಾಡಿದರು. ಇವರಿಬ್ಬರು ಕಾಂಬಿನೇಷನಲ್ಲಿ ಅಡುಗೆ ಮಾಡೋದು ನೋಡೋದಕ್ಕೆ ಒಂಥರ ಚಂದ ನನಗೆ. ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊತಾ ಇದ್ದೆ. ವೀಡಿಯೋ ಮಾಡ್ಕೋಬೇಕಾಗಿದ್ರೆ ಎಲ್ಲ ಬೈತಾಯಿದ್ರು, ಏನು ವೀಡಿಯೋ ಮಾಡ್ಕೊತಾ ಇದೆಯಾ ಅಂತ. ಇದೆಲ್ಲ ಒಂದು ಮೆಮೊರಿ ನನಗೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ನೆಕ್ಸ್ಟು ನಾನ್ ವೆಜ್ ಎಲ್ಲ ತಿಂದಾದ್ಮೇಲೆ ಒಂದು ಬೀಡ ತಿನ್ನೋದು ಒಂದು ಅಭ್ಯಾಸ ಆಗೋಗಿದೆ ನನಗೆ ಆ ಥರ. ಅದಕ್ಕೋಸ್ಕರ ಇನ್ನು ಮನೇಲೇ ಇರೋ ಐಟಮ್ನ ಯೂಸ್ ಮಾಡಿ ನಾವು ಬೀಡ ಮಾಡ್ಕೊಂಡ್ವಿ. ಇನ್ನು ಅಕ್ಕ ಮಾಡಿಕೊಟ್ಟಿದ್ದು ಬೀಡ ಅಂತೂ ಸೂಪರಾಗಿತ್ತು. ಸೇಮ್ ಡಿಟೋ ನಾವು ಹೊರಗಡೆ ನಾವು ಅಂಗಡಿಗಳಲ್ಲಿ ಯಾವ ರೀತಿ ಬೀಡ ತಿಂತೀವಿ ಸೇಮ್ ಟೇಸ್ಟ್ ಇತ್ತು. ಸೊ ಹಾಗಾಗಿ ನಾನಂತೂ 2 ಬೀಡ ಮಾಡಿಸ್ಕೊಂಡು ತಿಂದೆ. ಸೂಪರಾಗೈತೆ, ಸೇಮ್ ಬೀಡ ಥರನೇ. ಗುಲ್ಕೊಂಡ್ ಮಿಚ್ಚು ನೀನಂತಿಲ್ಲ ಅವೆಲ್ಲ ಹಾಕೋಬಿಡ್ದು ಅಂತ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬರೋಕ್ಕಾಗಲ್ಲ. 100 ರೂಪಾಯಿ ಒಂದು ಬೀಡ. ಅಲ್ಲ ನೀನು ಹಿಂಗಂತೀಯ, ಅಕಸ್ಮಾತ್ ಬೀಡ ಅಂಗಡಿ ಇಟ್ಟರೆ ಬರ್ತಾರೆ ಒಬ್ಬೊಬ್ರು ಕಸ್ಟಮರು, ಹಾಕ್ಕೊಡ್ಬೇಕು. ನಾವು ತಿಂದು ನಿಂಗೆ ಚೆನ್ನಾಗೈತೆ ಅಂತ ಹೇಳ್ಕೊಡಲ್ವಾ? ಇರಪ್ಪ, ಅದಕ್ಕಿನ್ನು ಗುಲ್ಕನ್ನೆಲ್ಲ ಹಾಕ್ಬೇಕು. ಹಾಕ್ಬೇಕು. ಸೂಪರಾಗಿರುತ್ತೆ. ಈಗ ಆ ಮಾಡಬೇಕು ಇಲ್ಲ ಆ ಅನ್ಬೇಕು. ಹೆಂಗೆ ಹೇಳು? ಆ ಕಚ್ಚಿ ಮಾಡು, ಕಚ್ಚಿ ಮಾಡು. ಫುಲ್ ಒಳಗಡೆ ಹಾಕು, ಒಳಗಡೆ ಹಾಕು. ಅಕ್ಕಿನ್ನು ಹಂಗೆ ರಸ ತುಂಬಿಕೊಡ್ದು ಅರ್ಧ ಒಂದು ಬೀಡ ತಿಂದ. ಈಗ ಇನ್ನೊಂದು ಬೀಡ ಬೇಕು ಅಂತ ಕೂತ್ಕೊಂಡವನೆ ಅವ್ರ ಅಮ್ಮನ ಮೇಲೆ. ಎಲ್ಲಾನು ವಾದ್ಗಿರ್ಬಿಡ್ತಾನೆ ಅವನು, ಸರಿ ಇಲ್ಲ. ಒಳಗಡೆನೇ ಇದ್ದು ಬೋರ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಆ ಗಾಳಿಲಿ ಆ ಜಾಗ ಎಲ್ಲ ಚೆನ್ನಾಗಿತ್ತು, ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಫ್ಯಾಮಿಲಿ ಜೊತೆಗೆ. ಈ ರೀತಿ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಅಲ್ವಾ? ನಿಂಗೆ ಗಂಡ ಯಾಕೆ ತೀಟೆ ಮಾಡ್ಬೇಕು? ನಿಂಗೆ ಗಂಡ ಯಾಕಮ್ಮ ತೀಟೆ ಮಾಡ್ಬೇಕಾ? ಆ ಗಂಡ ಮಾತ್ರ ಇದು ಮಾಡ್ತೆ. ಕೇಳ್ತೀನಿ ಸಾಯ್ಸ್ಬಿಡೋ ಇದ್ರ ತರ ಸಿಗರೇಟ್ ಕೇಳೋದು. ಮಗ ನೀ ತಲೆ ಕಡೆ ಸುಮ್ಮನೆ ಇರಮ್ಮ. ನಿಂಗೆ ಗಂಡ ಯಾಕೆ ಕೆಣಕ್ಬೇಕು ಚಿಕ್ಕ ಐಕ್ಲಂಗೆ? ಗೊತ್ತಾಯ್ತು ಸುಮ್ಮನೆ ಇಲ್ಲ ಗೊತ್ತಾಗೋದು. ಇನ್ನು ನೆಕ್ಸ್ಟು ಅಕ್ಕ ಒಂದಿನ ಮೈಸೂರಿಗೆ ಕರ್ಕೊಂಡೋಗಿ ನನಗೆ ಒಂಚೂಗೆ ಬಟ್ಟೆಗಳು ಕೊಡಿಸಿದ್ಲು. ಮೈಸೂರು ಶಾಪಿಂಗ್ ವ್ಲಾಗ್ ಒಂದು ಹಾಕಿದ್ದೀನಿ, ಯಾರಾದರೂ ಇಂಟ್ರೆಸ್ಟ್ ಇರೋ ಹೋಗಿ ನೋಡಿ. ಇನ್ನು ಇಲ್ಲಿ ನೋಡ್ಬೋದು ತಂಗಿ ಪಾಪಂಗೆ ನಾನು ಬಳೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗ ಬಂದು ನನ್ನ ಮಗಳಿಗೆ ಬಳೆ ಹಾಕ್ತಿದ್ದಾನೆ. ಮದುವೆ ಆದಮೇಲೆ ನಾನು ಫಸ್ಟ್ ಟೈಮ್ ಬಂದಿರೋದು ಅಕ್ಕ ಮನೆಗೆ, ಹಾಗಾಗಿ ಅರ್ಶಿನ ಕುಂಕುಮ ಕೊಟ್ಟಿದ್ದಾಳೆ. ನನ್ನ ಮಗಳಿಗೂ ಬಟ್ಟೆ ತೆಗೆದು ಅವಳಿಗೂ ಬಳೆಗಳು ತಗೊಂಡು ತೊಡಿಸಿದ್ದಾಳೆ. ಇನ್ನು ಈ ರೀತಿ ಅರ್ಶಿನ ಕುಂಕುಮ ಇಸ್ಕೊಂಡಿದ್ದು ಮನಸ್ಸಿಗೆ ಒಂಥರ ನಿಜಕ್ಕೂ ಖುಷಿ ಆಯಿತು. ಮೈಸೂರಿಗೆ ಯಾಕೆ ಕರ್ಕೊಂಡೋಗಿ ಬಟ್ಟೆ ಕೊಡಿಸಿಲ್ಲ ಅಂತ ಇವಾಗ ಗೊತ್ತಾಯಿತು ನನಗೆ. ಜೊತೆಗೆ ನನ್ನ ಮಗಳಿಗೂ ಕೂಡ ಕೊಟ್ಲಲ್ಲ, ನಮ್ಮನೆ ಲಕ್ಷ್ಮಿ ಪುಟ್ಟ ಗೌರಿ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಮಾಡಿದ್ರು. ಆ್ಯಕ್ಚುಲಿ ದೊಡ್ಡವರೆಲ್ಲ ಹೇಳಿದ್ರು ಮಕ್ಕಳಿಗೆ ಈಗಲೇ ಅರ್ಶಿನ ಕುಂಕುಮ ಎಲ್ಲ ಕೊಡಬಾರ್ದು ಅಂತ. ಬಟ್ ನಮ್ಮ ಅಕ್ಕ ಅದೆಲ್ಲ ಕೇರ್ ಮಾಡಲಿಲ್ಲ, ಲಕ್ಷ್ಮಿನೇ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಕೊಟ್ಟರು. ಇನ್ನು ಹೊರಡ್ತಾ ಇದ್ದೀವಿ. ಈಗ ನಾನು ಹೊರಡ್ತಿರೋದು ಆ್ಯಕ್ಚುಲಿ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನು ಊರಲ್ಲಿ ಕಳೆದಂಥ ಒಂದಷ್ಟು ಹ್ಯಾಪಿ ಮೂಮೆಂಟ್ಸ್ನ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.